ದಿ ಡಿಬೇಟ್ಗೆ ಸ್ವಾಗತ. ಸಂಧ್ಯಾವಂದನೆಯಲ್ಲಿ ಬರುವ ಅತ್ಯಂತ ಮಹತ್ವದ ಆದರೆ ಅಷ್ಟೇ ಗಹನವಾದ ಒಂದು ಆಚರಣೆ ಊರ್ಧ್ವಪುಂಡ್ರಧಾರಣೆ. ಇಂದು ನಾವು ಇದರ ಬಗ್ಗೆ ಚರ್ಚೆ ನಡೆಸಲಿದ್ದೇವೆ. ಈ ನಮ್ಮ ಸಂವಾದಕ್ಕೆ ಆಧಾರ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥ. ನಮ್ಮ ಇಂದಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಬಹಳ ಸರಳವಾಗಿದೆ. ಊರ್ಧ್ವಪುಂಡ್ರಧಾರಣೆಯ ನಿಜವಾದ ಶಕ್ತಿ ಇರುವುದು ಅದರ ಆಳವಾದ ಆಧ್ಯಾತ್ಮಿಕ ಆಂತರಿಕ ಅರ್ಥದಲ್ಲಿದೆಯೇ, ಅಥವಾ ಅದರ ಶಿಸ್ತುಬದ್ಧವಾದ ಭಕ್ತಿಯುತವಾದ ಬಾಹ್ಯ ಆಚರಣೆಯಲ್ಲಿದೆಯೇ? ನನ್ನ ಪ್ರಕಾರ ಇದರ ನಿಜವಾದ ಸತ್ವ ಅಡಗಿರುವುದು ನಮ್ಮ ದೇಹದೊಳಗಿನ ಚಕ್ರಗಳನ್ನು ಜಾಗೃತಗೊಳಿಸುವ ಒಂದು ಗೂಢ ಯೋಗ ಪ್ರಕ್ರಿಯೆಯಲ್ಲಿ. ಆದರೆ ನಾನಿದನ್ನು ಸ್ವಲ್ಪ ಬೇರೆಯದೇ ದೃಷ್ಟಿಕೋನದಿಂದ ನೋಡುತ್ತೇನೆ. ನನ್ನ ಪ್ರಕಾರ ಇದು ಪ್ರಾಥಮಿಕವಾಗಿ ಒಂದು ಶ್ರದ್ಧಾಪೂರ್ವಕ ಕರ್ಮಯೋಗ, ಶಿಸ್ತು, ಗುರುತು ಮತ್ತು ಸಮರ್ಪಣೆಯ ಮೂಲಕ ಚಿತ್ತಶುದ್ಧಿ ಮಾಡಿಕೊಳ್ಳುವ ಒಂದು ನೇರವಾದ ಮಾರ್ಗ. ಹಾಗಾದರೆ ನನ್ನ ವಾದವನ್ನು ಮೊದಲು ಮಂಡಿಸುತ್ತೇನೆ. ಊರ್ಧ್ವಪುಂಡ್ರಧಾರಣೆ ಅಂದರೆ ಕೇವಲ ಹಣೆಯ ಮೇಲೆ ಅಥವಾ ದೇಹದ ಮೇಲೆ ನಾಮ ಹಾಕ್ಕೊಳ್ಳುವುದು ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ತೇವೆ ಅಲ್ವಾ? ಆದರೆ ಗ್ರಂಥವು ಇದನ್ನು ಒಂದು ಆಧ್ಯಾತ್ಮಿಕ ಶರೀರ ವಿಜ್ಞಾನದಂತೆ ಪ್ರಸ್ತುತಪಡಿಸುತ್ತದೆ. ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಈ ಸ್ಥೂಲ ಶರೀರದ ಹಿಂದೆ ಸೂಕ್ಷ್ಮ ಮತ್ತು ಕಾರಣ ಶರೀರಗಳಿವೆ ಅಂತ ಗ್ರಂಥ ಹೇಳುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ 7 ಪ್ರಮುಖ ಶಕ್ತಿ ಕೇಂದ್ರಗಳಿವೆ. ಅವೇ ಚಕ್ರಗಳು. ನಾವು ದೇಹದ 12 ಭಾಗಗಳಲ್ಲಿ ಧರಿಸುವ ಪ್ರತಿಯೊಂದು ಪುಂಡ್ರವೂ ಆಯಾ ಸ್ಥಾನಕ್ಕೆ ಸಂಬಂಧಿಸಿದ ಚಕ್ರದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ, ಬೆನ್ನಿನ ಕೆಳಭಾಗದಲ್ಲಿ ನಾವು ಧರಿಸುವ ಪುಂಡ್ರ ಕೇವಲ ಒಂದು ಗುರುತಲ್ಲ, ಅದು ಕುಂಡಲಿನಿ ಶಕ್ತಿಯ ಜಾಗೃತಿಯ ಆರಂಭದ ಸಂಕೇತ. ಅದೇ ರೀತಿ ಹಣೆಯ ಮೇಲಿನ ಪುಂಡ್ರವು ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರದ ಕಡೆಗೆ ಶಕ್ತಿಯನ್ನು ಕೊಂಡೊಯ್ಯುವ ಗುರಿಯನ್ನು ಸೂಚಿಸುತ್ತೆ. ಈ ಅಂತರಂಗದ ಜ್ಞಾನವಿಲ್ಲದೆ, ಈ ಚೈತನ್ಯದ ಹರಿವಿನ ಅರಿವಿಲ್ಲದೆ ಮಾಡುವ ಆಚರಣೆ ಕೇವಲ ಒಂದು ಯಾಂತ್ರಿಕ ಕ್ರಿಯೆ ಆಗುತ್ತದೆ. ಅದರ ಆತ್ಮೋನ್ನತಿಯ ಮೂಲ ಉದ್ದೇಶವೇ ತಪ್ಪಿಹೋಗುತ್ತದೆ. ನೀವು ಹೇಳುವ ಯೋಗ ಮತ್ತು ಚಕ್ರಗಳ ವಿಜ್ಞಾನದ ಮಹತ್ವವನ್ನು ನಾನು ಖಂಡಿತ ಅಲ್ಲಗಳೆಯುವುದಿಲ್ಲ. ಆದರೆ ಅದರ ಪ್ರಾಮುಖ್ಯತೆಯನ್ನು ನೀವು ಬಹುಶಃ ಸ್ವಲ್ಪ ಅತಿಯಾಗಿ ಒತ್ತಿ ಹೇಳ್ತಿದ್ದೀರಿ ಅಂತ ನನಗನ್ಸುತ್ತೆ. ನಾನಿದನ್ನ ಬೇರೆ ರೀತಿ ನೋಡ್ತೇನೆ. ಊರ್ಧ್ವಪುಂಡ್ರಧಾರಣೆಯ ನಿಜವಾದ ಶಕ್ತಿ ಇರೋದು ಅದರ ಸರಳವಾದ, ನೇರವಾದ ಆಚರಣೆಯಲ್ಲಿ. ಗ್ರಂಥವೇ ಇದನ್ನ ಭಕ್ತಿಯುಕ್ತ ಕರ್ಮಯೋಗ ಅಂತ ಸ್ಪಷ್ಟವಾಗಿ ಕರೆಯುತ್ತೆ. ನೋಡಿ, ಜ್ಞಾನ ಎಲ್ಲರಿಗೂ ಸಾಧ್ಯವಿಲ್ಲ, ಆದರೆ ಕರ್ಮ ಎಲ್ಲರಿಗೂ ಸಾಧ್ಯ. ಗೋಪಿಚಂದನವನ್ನು ಕೈಗೆ ತೆಗೆದುಕೊಂಡಾಗ ಹೇಳುವ ಮಂತ್ರದಲ್ಲಿ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮೋಕ್ಷದೋಭವ ಅಂದ್ರೆ ಚಕ್ರಮುದ್ರೆಯಿಂದ ಕೂಡಿದ ನಿನಗೆ ನಮಸ್ಕಾರ, ನಿನ್ನನ್ನು ಧರಿಸುವುದರಿಂದ ನನಗೆ ಮೋಕ್ಷವನ್ನು ಕೊಡು ಎಂಬ ಪ್ರಾರ್ಥನೆಯಿದೆ. ಇಲ್ಲಿರುವುದು ಪಾಂಡಿತ್ಯದ ಪ್ರದರ್ಶನವಲ್ಲ, ಬದಲಿಗೆ ಶುದ್ಧವಾದ ಭಕ್ತಿ ಮತ್ತು ಶರಣಾಗತಿ. ಇನ್ನು ಗ್ರಂಥದಲ್ಲಿ ಹೇಳಿರುವ ಫಲಗಳನ್ನು ಗಮನಿಸಿ. ಅನಾಮಿಕ ಅಂದ್ರೆ ನಮ್ಮ ಉಂಗುರದ ಬೆರಳಿನಿಂದ ತಿಲಕ ಹಚ್ಚಿದರೆ ಕಾಂತಿ, ಮಧ್ಯಮ ಬೆರಳಿನಿಂದ ಆಯುಸ್ಸು, ಅಂಗುಷ್ಟದಿಂದ ಪುಷ್ಟಿ ಸಿಗುತ್ತದೆ ಅಂತ ಹೇಳಿದೆ. ಇದು ಆಚರಣೆಯ ಪ್ರಾಯೋಗಿಕ ಮತ್ತು ಲೌಕಿಕ ಫಲಗಳನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಶಿಸ್ತುಬದ್ಧವಾದ ಆಚರಣೆಯೇ ನಮ್ಮಲ್ಲಿ ದೈವಿಕ ಶಕ್ತಿಯನ್ನು ಸ್ಥಾಪಿಸುತ್ತದೆ. ಇದರ ಹಿಂದಿನ ಸಂಕೀರ್ಣ ತತ್ವಗಳು ಬಹುಶಃ ಎಲ್ಲರಿಗೂ ಅರ್ಥವಾಗದೇ ಇರಬಹುದು, ಆದರೆ ಶ್ರದ್ಧೆಯಿಂದ ಮಾಡುವ ಆಚರಣೆ ಮಾತ್ರ ಎಲ್ಲರಿಗೂ ಒಂದೇ ರೀತಿಯ ಫಲವನ್ನು ಕೊಡುತ್ತದೆ. ಆಹಾ, ಈಗ ನೀವು ವಿಷಯದ ಇನ್ನೊಂದು ಮಗ್ಗುಲನ್ನು ತೆರೆದಿಟ್ಟಿದ್ದೀರಿ. ನೀವು ಕರ್ಮಯೋಗ ಮತ್ತು ಅದರ ಪ್ರಾಯೋಗಿಕ ಫಲಗಳ ಬಗ್ಗೆ ಮಾತಾಡಿದಿರಿ. ಖಂಡಿತ, ಅದು ಸತ್ಯ. ಆದರೆ ದೇಹದ ಮೇಲೆ 12 ಸ್ಥಾನಗಳಲ್ಲಿ ಪುಂಡ್ರವನ್ನು ಧರಿಸುವಾಗ ಕೇಶವ, ನಾರಾಯಣ, ಮಾಧವ ಅಂತ 12 ನಾಮಗಳನ್ನು ಹೇಳ್ತೇವೆ. ಇದು ಕೇವಲ ನಾಮಸ್ಮರಣೆಯೇ? ಖಂಡಿತ ಇಲ್ಲ. ಗ್ರಂಥದ ಪ್ರಕಾರ ಈ ಪ್ರತಿಯೊಂದು ದೇವತಾ ಮೂರ್ತಿಯೂ ನಮ್ಮ ದೇಹದೊಳಗಿನ ನಿರ್ದಿಷ್ಟ ಶಕ್ತಿ ಕೇಂದ್ರಗಳಲ್ಲಿ ನೆಲೆಸಿದೆ. ಆಯಾ ಸ್ಥಾನಗಳಲ್ಲಿ. ಹೌದು. ಉದಲದ ಮೇಲೆ ವಾಮನನನ್ನು, ಹೃದಯದ ಮೇಲೆ ಶ್ರೀಧರನನ್ನು ಸ್ಮರಿಸ್ತೇವೆ. ಈ ಸ್ಮರಣೆಯು ಆಂತರಿಕ ಶಕ್ತಿ ಕೇಂದ್ರಗಳಾದ ಚಕ್ರಗಳ ಜ್ಞಾನವಿಲ್ಲದೆ ಪರಿಪೂರ್ಣವಾಗಲು ಹೇಗೆ ಸಾಧ್ಯ? ಚಕ್ರಗಳ ಅರಿವಿಲ್ಲದೆ ಮಾಡುವ ಸ್ಮರಣೆ ಕೇವಲ ತುಟಿ ಅಲುಗಿಸಿನಂತೆ ಆಗುವುದಿಲ್ವೇ? ಕುಂಡಲಿನಿ ಶಕ್ತಿಯನ್ನು ಕೆಳಗಿನಿಂದ ಮೇಲಕ್ಕೆ ಕೊಂಡೊಯ್ಯುವ ಸಂಕೇತವೇ ಈ ಊರ್ಧ್ವಪುಂಡ್ರ, ಅಂದ್ರೆ ಮೇಲ್ಮುಖವಾದ ಗುರುತು. ಹಾಗಾಗಿ ಈ ಕ್ರಿಯೆಯ ಮೂಲ ಉದ್ದೇಶವೇ ಆಂತರಿಕ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವುದು. ಇದು ಜ್ಞಾನಯೋಗದ ಒಂದು ಪ್ರಾಯೋಗಿಕ ಭಾಗ ಅಷ್ಟೇ. ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ.
ಆದರೆ ನೀವು ಒಂದು ಮುಖ್ಯವಾದ ಅಂಶವನ್ನು ಮರೆಯುತ್ತಿದ್ದೀರಿ ಅಂತ ನನಗೆ ಅನಿಸುತ್ತೆ. ಗ್ರಂಥದ ಮೊದಲ ಸಂಪುಟದ ಶೀರ್ಷಿಕೆಯನ್ನೇ ನೋಡಿ. ಅದು ಭಕ್ತಿಯುಕ್ತ ಕರ್ಮಯೋಗ. ಲೇಖಕರು ಅದನ್ನ ಜ್ಞಾನಯೋಗ ಅಂತ ಕರ್ದಿಲ್ಲ. ಯಾಕೆಂದರೆ ಇಲ್ಲಿ ಕ್ರಿಯೆಗೆ ಮತ್ತು ಭಕ್ತಿಗೆ ಮೊದಲ ಆದ್ಯತೆ. ಗೋಪಿಚಂದನವನ್ನು ವಿಷ್ಣುದೇಹ ಸಮುದ್ಭವ ಅಂದ್ರೆ ವಿಷ್ಣುವಿನ ದೇಹದಿಂದ ಹುಟ್ಟಿದ್ದು ಅಂತ ಭಾವಿಸಿ ಹಚ್ಕೊಳ್ತೇವೆ. ಇದೊಂದು ಶುದ್ಧ ಭಕ್ತಿಯ ಕ್ರಿಯೆ. ಇನ್ನೊಂದು ಉದಾಹರಣೆ ನೋಡಿ. ಗ್ರಂಥದಲ್ಲಿ ಒಂದು ಶ್ಲೋಕ ಬರುತ್ತೆ. ಗೋಪಿಚಂದನ ಸಂಲಿಪ್ತೋ ಯತ್ರ ಯತ್ರ ಪಶ್ಯೇತ ಚಕ್ಷುಷ ತಂ ಪಂ ಶುದ್ಧಂ ವಿಜಾನೀಯಾತ್. ಅಂದ್ರೆ ಗೋಪಿಚಂದನ ಹಚ್ಚಿದ ವ್ಯಕ್ತಿಯನ್ನು ಯಾರು ಕಣ್ಣಿನಿಂದ ನೋಡುತ್ತಾರೋ ನೋಡಿದವರೂ ಕೂಡ ಶುದ್ಧರಾಗುತ್ತಾರೆ ಅಂತ. ಇಲ್ಲಿ ಗಮನಿಸಿ, ಪುಂಡ್ರ ಧರಿಸಿದವನ ಆಂತರಿಕ ಜ್ಞಾನದ ಮಟ್ಟದ ಬಗ್ಗೆ ಮಾತೇ ಇಲ್ಲ. ಅವನು ಶ್ರದ್ಧೆಯಿಂದ ಧರಿಸಿದ್ದಾನೆ, ಅಷ್ಟೇ ಸಾಕು. ಅವನನ್ನು ನೋಡುವುದರಿಂದಲೇ ಬೇರೆಯವರಿಗೆ ಪುಣ್ಯ ಬರುತ್ತದೆ. ಅಂದರೆ ಆ ಬಾಹ್ಯ ಕ್ರಿಯೆಗೆ ಇರುವ ಶಕ್ತಿಯಂಥದ್ದು. ಇಲ್ಲಿ ಜ್ಞಾನಕ್ಕಿಂತಲೂ ಶ್ರದ್ಧಾಪೂರ್ವಕವಾದ ಕರ್ಮಕ್ಕೆ ಪ್ರಾಧಾನ್ಯತೆ ಇರುವುದು ಸ್ಪಷ್ಟವಾಗುತ್ತದೆ. ಹಾಗಾದ್ರೆ ನಂದೊಂದು ಪ್ರಶ್ನೆ. ನೀವು ಹೇಳಿದಂತೆ ಶ್ರದ್ಧಾಪೂರ್ವಕವಾದ ಕರ್ಮವೇ ಅಷ್ಟೊಂದು ಮುಖ್ಯ ಅನ್ನೋದಾದ್ರೆ, ಗ್ರಂಥದಲ್ಲಿ ಚಕ್ರಗಳ ಬಗ್ಗೆ ಪುಟಗಟ್ಟಲೆ ಅಷ್ಟು ವಿಸ್ತೃತವಾಗಿ ಏಕೆ ವಿವರಿಸಲಾಗಿದೆ? ಸುಮ್ನೆ ವಿವರಿಸಿದಲ್ಲ. ಪ್ರತಿಯೊಂದು ಚಕ್ರದ ಸ್ಥಾನ, ಅದರ ದಳಗಳ ಸಂಖ್ಯೆ, ಅದರ ಬೀಜಾಕ್ಷರ ಮಂತ್ರ, ಅಧಿದೇವತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ತತ್ವಗಳು ಎಲ್ಲವನ್ನೂ ವಿವರವಾಗಿ ಕೊಟ್ಟಿದ್ದಾರೆ. ಇದು ಕೇವಲ ಮೇಲಿನ ಹಂತದ ಸಾಧಕರಿಗೆ ಮಾತ್ರವೇ? ಹಾಗಾದರೆ ಸಾಮಾನ್ಯರದನ್ನು ಓದ್ಬಾರ್ದೇ? ಉದಾಹರಣೆಗೆ ಅನಾಹತ ಚಕ್ರ ಅಂದರೆ ನಮ್ಮ ಹೃದಯದ ಭಾಗ. ಅದರ ಧ್ಯಾನ ಮಾಡುವುದರಿಂದ ಚಂಚಲತೆ, ಕಪಟ, ಸಂಶಯ, ಹಿಂಸೆ, ಲೋಭದಂತಹ 12 ಕೆಟ್ಟ ಗುಣಗಳು ನಾಶವಾಗುತ್ತವೆ ಅಂತ ಗ್ರಂಥ ನಿಖರವಾಗಿ ಹೇಳುತ್ತದೆ. ಈ ಜ್ಞಾನವನ್ನು ಅನ್ವಯಿಸದೆ, ಅದರ ಹಿಂದಿನ ತತ್ವವನ್ನು ತಿಳಿಯದೆ ಸುಮ್ನೆ ಎದೆಯ ಮೇಲೆ ನಾಮ ಹಚ್ಚಿದರೆ ಆಚರಣೆಯ ಪೂರ್ಣ ಫಲ ಸಿಗಲು ಹೇಗೆ ಸಾಧ್ಯ? ಜ್ಞಾನವಿಲ್ಲದ ಕ್ರಿಯೆ ಅಪೂರ್ಣವಲ್ಲವೇ? ಅದು ಕಣ್ಣು ಕಟ್ಟಿಕೊಂಡು ದಾರಿ ನಡೆದಂತೆ ಆಗುವುದಿಲ್ಲವೇ? ಅದು ಬಹಳ ಮುಖ್ಯವಾದ ಮಾತು. ನೀವು ಕೇಳಿದ ಪ್ರಶ್ನೆಗೆ ನೋಡಿ, ನನ್ನ ಉತ್ತರ ಇಲ್ಲಿದೆ. ಆ ವಿವರಣೆಗಳು ಆಧ್ಯಾತ್ಮಿಕ ಪದದಲ್ಲಿ ಉನ್ನತ ಮಟ್ಟದಲ್ಲಿರುವ ಸಾಧಕರಿಗೆ ಒಂದು ರೀತಿಯ ನಕ್ಷೆ, ಅಂದ್ರೆ ಮ್ಯಾಪ್ ಇದ್ದಾಗೆ. ಆದರೆ ಸಾಮಾನ್ಯ ಅನುಷ್ಠಾನ ಮಾಡುವರಿಗೆ ಆ ಊರನ್ನು ತಲುಪಲಿರುವ ದಾರಿಯ ಮುಖ್ಯ, ನಕ್ಷೆಯ ವಿಶ್ಲೇಷಣೆಯಲ್ಲ. ನೀವು ಚಕ್ರಗಳ ವಿವರಣೆಯ ಬಗ್ಗೆ ಹೇಳಿದಿರಿ. ಗ್ರಂಥದಲ್ಲಿ ಅಷ್ಟೇ ಮಹತ್ವವನ್ನು ಚಕ್ರ, ಶಂಖ, ಗದಾ ಮತ್ತು ಪದ್ಮ ಮುದ್ರೆಗಳನ್ನು ಧರಿಸುವ ಕ್ರಮಕ್ಕೂ ಕೊಟ್ಟಿದ್ದಾರೆ. ದೇಹದ ಮೇಲೆ 19 ಚಕ್ರಮುದ್ರೆ, 10 ಶಂಖಮುದ್ರೆಗಳನ್ನು ಧರಿಸಬೇಕು ಅಂತಿದೆ. ಇದು ಸುಲಭದ ಮಾತಲ್ಲ. ಪ್ರತಿದಿನ ಈ ರೀತಿ ಮಾಡುವುದು ಒಂದು ಕಠಿಣವಾದ ಶಿಸ್ತು. ಈ ಶಿಸ್ತುಬದ್ಧ ಆಚರಣೆ ನಮ್ಮ ಚಿತ್ತವನ್ನು ಶುದ್ಧಗೊಳಿಸುವ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ. ಎಲ್ಲರಿಗೂ ಚಕ್ರಗಳ ಸೂಕ್ಷ್ಮ ಜ್ಞಾನವನ್ನು ಗ್ರಹಿಸುವಷ್ಟು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯ ಇರುವುದಿಲ್ಲ, ಅದು ವಾಸ್ತವ. ಆದರೆ ಎಲ್ಲರೂ ಶ್ರದ್ಧೆಯಿಂದ ಈ ಶಿಸ್ತನ್ನು ಪಾಲಿಸಬಹುದು ಮತ್ತು ಅದರ ಫಲವನ್ನು ಖಂಡಿತವಾಗಿಯೂ ಪಡೆಯಬಹುದು. ಆಚರಣೆಯು ಜ್ಞಾನಕ್ಕೆ ಬುನಾದಿ ಹಾಕುತ್ತದೆ ಹೊರತು ಜ್ಞಾನವಿಲ್ಲದೆ ಆಚರಣೆ ವ್ಯರ್ಥವಾಗುವುದಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಜ್ಞಾನವು ಒಂದು ವರ್ಗದ ಜನರಿಗೆ ಮಾತ್ರ ಸೀಮಿತವೇ? ಸಾಮಾನ್ಯ ಆಚರಣೆ ಮಾಡುವರು ಅದರ ಆಳವನ್ನು ತಿಳಿಯೋ ಪ್ರಯತ್ನ ಮಾಡಲೇಬಾರದು ಅಂತ ಗ್ರಂಥ ಹೇಳುತ್ತದೆಯಾ? ಅಥವಾ ಆಚರಣೆಯೇ ಜ್ಞಾನಕ್ಕೆ ದಾರಿ ಅಂತ ಹೇಳುತ್ತದೆಯಾ? ನಾನು ನಿಮ್ಮ ಶಿಸ್ತಿನ ಮಹತ್ವವನ್ನು ಒಪ್ಪುತ್ತೇನೆ. ಆದರೆ ಆ ಶಿಸ್ತಿನ ಹಿಂದಿನ ತರ್ಕವೇನು ಅಂತ ನಾವು ಕೇಳಲೇಬೇಕು. ಊರ್ಧ್ವ ಪುಂಡ್ರಧಾರಣೆಯು ಒಂದು ಆಂತರಿಕ ಯೋಗಾಭ್ಯಾಸದ ಬಾಹ್ಯ ರೂಪ. ಅದು ಕೇವಲ ಒಂದು ಗುರುತಲ್ಲ. ದೇಹದ ಮೇಲಿನ ಆ 2 ಲಂಬ ರೇಖೆಗಳು ನಮ್ಮ ಶರೀರದೊಳಗಿನ ಪ್ರಮುಖ ಶಕ್ತಿ ನಾಡಿಗಳಾದ ಇಡ ಮತ್ತು ಪಿಂಗಳ ನಾಡಿಗಳ ಸಂಕೇತ. ಸರಳವಾಗಿ ಹೇಳುವುದಾದರೆ ಇವು ನಮ್ಮ ಪ್ರಾಣಶಕ್ತಿ ಹರಿಯುವ 2 ಪ್ರಮುಖ ಮಾರ್ಗಗಳು. ಮಧ್ಯದಲ್ಲಿರುವ ಖಾಲಿ ಜಾಗ ಬ್ರಹ್ಮರಂಧ್ರ, ಅದು ಸುಷುಮ್ನಾ ನಾಡಿಯ ಸಂಕೇತ. ಇದು ನಮ್ಮ ಪ್ರಾಣಶಕ್ತಿಯನ್ನು ಕೆಳಮುಖದಿಂದ ಮೇಲ್ಮುಖವಾಗಿ ಅಂದ್ರೆ ಊರ್ಧ್ವಮುಖವಾಗಿ ಹರಿಸುವ ಪ್ರಕ್ರಿಯೆಯ ಒಂದು ದೈಹಿಕ ಜ್ಞಾಪಕ, ಒಂದು ಫಿಸಿಕಲ್ ರಿಮೈಂಡರ್. ಆದ್ದರಿಂದ ಇದು ಮೊದಲು ನಮ್ಮ ಆಂತರಿಕ ಸ್ಥಿತಿಯ ಪ್ರತಿಬಿಂಬ, ನಂತರವಷ್ಟೇ ಬಾಹ್ಯ ಆಚರಣೆ. ಸಾಂಕೇತಿಕತೆಯ ಹಿಂದಿನ ವಾಸ್ತವವನ್ನು ಅರಿಯುವುದೇ ಜ್ಞಾನ. ಕ್ಷಮಿಸಿ, ಆದರೆ ಆ ತರ್ಕವನ್ನು ನಾನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ನೀವು ಹೇಳ್ತಿರುವುದು ಮೊದಲು ಆಂತರಿಕ ಸ್ಥಿತಿ ಬರಬೇಕು, ನಂತರ ಅದು ಬಾಹ್ಯವಾಗಿ ಪ್ರತಿಬಿಂಬಿಸುತ್ತದೆ ಅಂತ. ಆದ್ರೆ ನನ್ನ ವಾದವೇ ಬೇರೆ.
ಮೊದಲು ಬಾಹ್ಯಕ್ರಿಯೆ, ನಂತರ ಅದರಿಂದ ಆಂತರಿಕ ಸ್ಥಿತಿ ನಿರ್ಮಾಣವಾಗುತ್ತದೆ. ಗೋಪಿಚಂದನವನ್ನು ಹಚ್ಚಿಕೊಳ್ಳುವ ಮಂತ್ರದಲ್ಲಿ ಮೋಕ್ಷಾಯನೋ ಮೋಭವ, ಅಂದರೆ ನನಗೆ ಮುಕ್ತಿಯನ್ನು ಕರುಣಿಸು ಎಂಬ ಸರಳವಾದ ಭಕ್ತಿಯುತವಾದ ಪ್ರಾರ್ಥನೆಯಿದೆ. ಈ ಪ್ರಾರ್ಥನೆ ಮತ್ತು ಕ್ರಿಯೆಯು ನೀವು ಹೇಳಿದ ಇಡಾಪಿಂಗಳಾದಂತಹ ಸಂಕೀರ್ಣ ಯೋಗ ಪ್ರಕ್ರಿಯೆಗಳ ಅರಿವಿಲ್ಲದವರಿಗೂ ನೇರವಾಗಿ ಫಲ ನೀಡುತ್ತದೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ. ಅವರಿಗೆ ಚಕ್ರಗಳ ಬಗ್ಗೆ ಏನೂ ತಿಳಿದಿರುವುದಿಲ್ಲ, ಆದರೆ ಪ್ರತಿದಿನ ಶ್ರದ್ಧೆಯಿಂದ ಪುಂಡ್ರಧರಿಸುತ್ತಾರೆ. ಅವರ ಮುಖದಲ್ಲಿ ಒಂದು ರೀತಿಯ ಶಾಂತಿ, ಒಂದು ತೇಜಸ್ಸು ಕಾಣುತ್ತದೆ. ಆ ಶಿಸ್ತಿನಿಂದ, ಆ ಭಕ್ತಿಯಿಂದಲೇ ಅದು ಬಂದಿರುವುದು. ಶ್ರದ್ಧೆಯಿಂದ ಒಂದು ಗುರುತನ್ನು ಧರಿಸಿದಾಗ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಅಂತರಂಗದ ಮೇಲೆ ಪ್ರಭಾವ ಬೀರಿ ಆಂತರಿಕ ಬದಲಾವಣೆಗೆ ಕಾರಣವಾಡುತ್ತದೆ. ವಾಸ್ತವಿಕತೆ ಸಾಂಕೇತಿಕತೆಯನ್ನು ಹಿಂಬಾಲಿಸುತ್ತದೆ, ಅದರ ವಿರುದ್ಧವಲ್ಲ. ಮೊದಲು ಕರ್ಮ, ಆ ಕರ್ಮದಿಂದ ಚಿತ್ತಶುದ್ಧಿ, ಆನಂತರ ಜ್ಞಾನ ತಾನಾಗಿಯೇ ಉದಿಸುತ್ತದೆ. ಸರಿ, ಸಂಕ್ಷಿಪ್ತವಾಗಿ ನನ್ನ ವಾದವನ್ನು ಹೀಗೆ ಮಂಡಿಸುತ್ತೇನೆ. ಊರ್ಧ್ವಪುಂಡ್ರಧಾರಣೆಯು ನಮ್ಮ ಸೂಕ್ಷ್ಮ ಶರೀರದ ಚೈತನ್ಯ ಕೇಂದ್ರಗಳನ್ನು, ಅಂದರೆ ಚಕ್ರಗಳನ್ನು ಜಾಗೃತಗೊಳಿಸುವ ಒಂದು ಗಹನವಾದ ವೈಜ್ಞಾನಿಕ ಪ್ರಕ್ರಿಯೆ. ಅದರ ಬಾಹ್ಯ ಆಚರಣೆ, ಅಂದರೆ ಗುರುತುಗಳನ್ನು ಧರಿಸುವುದು, ಮಂತ್ರಗಳನ್ನು ಹೇಳುವುದು, ಇವೆಲ್ಲವೂ ಈ ಆಳವಾದ ಆಂತರಿಕ ಸತ್ಯವನ್ನು ಅರಿಯಲು ಮತ್ತು ಅನುಭವಿಸಲು ಇರುವ ಒಂದು ಸಾಧನವಷ್ಟೇ. ಗುರಿ ತಿಳಿದದೆ ಪ್ರಯಾಣ ಮಾಡಿದರೆ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಜ್ಞಾನವಿಲ್ಲದ ಆಚರಣೆ ಗುರಿಯಿಲ್ಲದ ಪ್ರಯಾಣದಂತೆ ಆಗಬಹುದು. ನನ್ನ ದೃಷ್ಟಿಯಲ್ಲಿ ಊರ್ಧ್ವಪುಂಡ್ರಧಾರಣೆಯು ಒಂದು ಅತ್ಯಂತ ಶಕ್ತಿಯುತವಾದ ಕರ್ಮಯೋಗ. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಈ ಬಾಹ್ಯ ಅನುಷ್ಠಾನವೇ ಚಿತ್ತಶುದ್ಧಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ನೇರವಾದ, ಸುಲಭವಾದ ದಾರಿ. ಅದರ ಗೂಢಾರ್ಥಗಳು, ಅದರ ಹಿಂದಿನ ವಿಜ್ಞಾನ ಸಾಧಕನಿಗೆ ಕಾಲಕ್ರಮೇಣ ತಾನಾಗಿಯೇ ಅರಿವಾಗುತ್ತದೆ. ಜ್ಞಾನದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದರೆ ಸಾಕು, ಉಳಿದದ್ದನ್ನು ಆ ಕ್ರಿಯೆಯೇ ನೋಡಿಕೊಳ್ಳುತ್ತದೆ. ಕರ್ಮವಿಲ್ಲದ ಜ್ಞಾನ ಕೇವಲ ಬೌದ್ಧಿಕ ಕಸರತ್ತಾಗಬಹುದು, ಆದರೆ ಶ್ರದ್ಧೆಯುಳ್ಳ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜ್ಞಾನ ಮತ್ತು ಬಾಹ್ಯ ಆಚರಣೆಗಳು ಒಂದಕ್ಕೊಂದು ವಿರುದ್ಧವಾದವುಗಳಲ್ಲ ಎಂಬುದು ಸ್ಪಷ್ಟ. ಆದರೆ ಯಾವುದು ಮೊದಲು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಎಂಬ ಪ್ರಶ್ನೆಗೆ ಉತ್ತರ ಸುಲಭವಲ್ಲ. ಆಚರಣೆಯ ಹಿಂದಿನ ಜ್ಞಾನವನ್ನು ಅರಿಯುವುದು ಅದರ ಆಳವನ್ನು ಹೆಚ್ಚಿಸಿದರೆ, ಶ್ರದ್ಧಾಪೂರ್ವಕವಾದ ಆಚರಣೆಯೂ ಆ ಜ್ಞಾನವನ್ನು ಅನುಭವಕ್ಕೆ ತಂದುಕೊಡುತ್ತದೆ. ಇಂದಿನ ನಮ್ಮ ಚರ್ಚೆ ಈ ಎರಡೂ ದೃಷ್ಟಿಕೋನಗಳು ಹೇಗೆ ಪರಸ್ಪರ ಪೂರಕವಾಗಿವೆ ಎಂಬುದನ್ನು ತೋರಿಸಿಕೊಟ್ಟಿದೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾದ ಚಿಂತನೆಯ ನಡೆಸಲು ವಿಜಯೇಂದ್ರ ರಾಮನಾಥ ಭಟ್ಟರ ಮೂಲ ಗ್ರಂಥದಲ್ಲಿ ಖಂಡಿತವಾಗಿಯೂ ಸಾಕಷ್ಟು ಅವಕಾಶವಿದೆ.